ಇವತ್ತು ಆಕ್ಚುಲಿ ಪಾಪುದು ಫೋಟೋಶೂಟ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಫಸ್ಟ್ ಮಂತ್ ಫೋಟೋಶೂಟ್ ಮಾಡಿದ್ದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು, ಎಲ್ರಿಗೂ ಖುಷಿ ಆಗಿದೆ, ಮೇಡಮ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ. ಆ ಕಮೆಂಟ್ಸ್ ನೋಡೇ ಖುಷಿ ಆಯ್ತು. ಆಕ್ಚುಲಿ ನನ್ನ ಪ್ಲಾನ್ ಇದ್ದಿದ್ದು ಎವ್ರಿ ಮಂತ್ನು ನಾನು ಪಾಪುದು ಫೋಟೋಶೂಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಸೊ ಈಗ ಫಸ್ಟ್ ಮಂತ್ ಆಲ್ರೆಡಿ ಫೋಟೋಶೂಟ್ ಮುಗ್ದಿದೆ, ಸೆಕೆಂಡ್ ಮಂತ್ದು ಇವಾಗ ಮಾಡಬೇಕು. ಆಕ್ಚುಲಿ ಅದು ಸೆಕೆಂಡ್ ಮಂತ್ ಸ್ಟಾರ್ಟ್ ಆಗಿ 1 ವೀಕ್ಗೆ ಮಾಡೋಣ ಅಂತ ಅನ್ಕೊಂಡಿದ್ದೆ. ಹೇಳ್ದೆ ಅಲ್ವಾ, ಮನೇಲಿ ಸ್ವಲ್ಪ ಎಲ್ರಿಗೂ ಹೆಲ್ತ್ ಇಶ್ಯೂ ಇದ್ದಿದ್ರಿಂದ ಮಾಡೋಕ್ಕಾಗಿಲ್ಲ. ಈಗ 2.5 ತಿಂಗಳಾಗಿದೆ ಅಶ್ವಿನ್ಗೆ. ಸೊ ಇವಾಗ ಸೆಕೆಂಡ್ ಮಂತ್ ಫೋಟೋಶೂಟ್ ಮಾಡ್ತಾ ಇದ್ದೀನಿ. ಹೊರಗಡೆ ಎಲ್ಲೂ ಹೋಗಿ ಮಾಡಿಸಲ್ಲ, ಮನೇಲೇ ಮಾಡ್ತೀನಿ. ಸೊ ಅದಕ್ಕೆ ಆಲ್ರೆಡಿ ಇವಾಗ ಪ್ರಾಪರ್ಟೀಸ್ ತಂದು ಇಟ್ಕೊಂಡಿದ್ದೀನಿ. ನನ್ನ ಥೀಮ್ ಇರೋದೇನು ಅಂದರೆ, ಒಂದು ಚಾಕ್ಲೇಟ್ ಥೀಮ್ ಮಾಡಬೇಕು, ಇನ್ನೊಂದು ರೈನ್ ಥೀಮ್ ಮಾಡಬೇಕು ಅಂತ. ಸೊ ಎಲ್ಲನೂ ಈಗ ನಾನೇ ರೆಡಿ ಮಾಡ್ತೀನಿ. ನೋಡಬೇಕು ಹೇಗೆ ಬರುತ್ತೆ ಫೋಟೋಶೂಟ್ ಅಂತ ಹೇಳಿ. ಸ್ಟೇ ಟ್ಯೂನ್, ಕೊನೆವರೆಗೂ ನೋಡಿ. ಹಾಗೆ ನೀವು ಇದೇ ಫಸ್ಟ್ ಟೈಮ್ ಏನಾದರೂ ಈ ಚಾನಲ್ ವಿಡಿಯೋ ನೋಡ್ತಾ ಇದ್ರೆ ಫಸ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇನ್ನು ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಮಿಸ್ ಮಾಡದೆ ಲೈಕ್ ಮಾಡಿ. ಇನ್ನು ನೀವು ನನ್ನನ್ನು ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು, ಅದರ ಲಿಂಕನ್ನು ಮೇಲ್ಗಡೆ ಕೊಟ್ಟಿದ್ದೀನಿ. ಹಾಗಾದರೆ ಬನ್ನಿ, ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ನಿಮಗೆ ಮೊದಲೇ ಹೇಳಿದೆ ಅಲ್ವಾ, ರೈನ್ ಥೀಮಲ್ಲಿ ಮಾಡ್ತಾ ಇದ್ದೀನಿ ಫೋಟೋಶೂಟ್ನ ಅಂತ. ಸೊ ಅದಕ್ಕೋಸ್ಕರ ಅಂಬ್ರೆಲಾ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟು ಈ ರೀತಿ ಪೇಪರ್ಸ್ ತೊಗೊಂಡು ಅದರಲ್ಲಿ ಮಾರ್ಕ್ ಮಾಡಿಕೊಂಡು ಯಾವ ಶೇಪಲ್ಲಿ ಬೇಕೋ ನಮಗೆ ಅಂಬ್ರೆಲಾ ಆ ರೀತಿ ಮಾರ್ಕ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬೇಬಿ ಫೋಟೋಶೂಟ್ ಮಾಡೋದಕ್ಕೆ ನಮಗೆ ದೊಡ್ಡ ದೊಡ್ಡ ಪ್ರಾಪರ್ಟೀಸ್ಗಳೇ ಬೇಕು, ಚೆನ್ನಾಗಿರೋಂತಹ ಲೆನ್ಸ್ ಕ್ಯಾಮ್ರಾನೇ ಬೇಕು ಅಂತ ಏನಿಲ್ಲ. ಜಸ್ಟ್ ನಮ್ಮ ಮೊಬೈಲಲ್ಲಿ ಕ್ಯಾಮ್ರಾ ಚೆನ್ನಾಗಿತ್ತು ಅಂದರೆ ಸಾಕು, ಅದೇ ಎನಫ್ ಆಗುತ್ತೆ. ಹಾಗೆ ಮನೇಲಿರುವಂಥ ಚಿಕ್ಕ ಪುಟ್ಟ ಪ್ರಾಪರ್ಟೀಸ್ಗಳನ್ನೇ ಯೂಸ್ ಮಾಡಿಕೊಂಡು ನಮಗೆ ಚೆನ್ನಾಗಿರುವಂಥ ಫೋಟೋಸ್ಗಳನ್ನು ನಾವು ಕ್ಲಿಕ್ ಮಾಡ್ಕೋಬೋದು.
ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ. ಅಷ್ಟರಲ್ಲೇ ಟೈಮು 2 ಗಂಟೆ ಆಗಿತ್ತು. ಸೊ ಊಟ ಮಾಡಿಕೊಂಡೆ, ಫೋಟೋಶೂಟ್ ಮಾಡೋದಾಯ್ತು ಅಂತ ಹೇಳಿ ಜಸ್ಟ್ ಊಟನೂ ಮುಗಿಸ್ದೆ. ಅಷ್ಟರಲ್ಲಿ ಒಂದು ನಿದ್ದೆ ಆಯಿತು. ನಿದ್ದೆ ಆಗ್ಬಿಟ್ರೆ ಫೋಟೋಸ್ಗೆ ಚೆನ್ನಾಗಿ ಸ್ಮೈಲ್ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಫೋಟೋಸ್ ತೆಗಿಯೋವಾಗ ಏನು ಮಾಡ್ತಾನೆ ಅಂತ. ಸೊ ಬನ್ನಿ ಇವಾಗ ಫೋಟೋಶೂಟ್ನ ಸ್ಟಾರ್ಟ್ ಮಾಡೋಣ. ನಾನು ಎಲ್ಲ ರೆಡಿ ಮಾಡಿ ಫೋಟೋಸ್ ತೆಗಿಯೋಷ್ಟರಲ್ಲೇ ಪಾಪ ಒಳಗೆ ಸ್ಟಾರ್ಟ್ ಮಾಡಿಬಿಟ್ಟ. ಸೊ ಎಷ್ಟಾಗುತ್ತೋ ಅಷ್ಟು ಕ್ಲಿಕ್ ಮಾಡಿದ್ದೀನಿ. ಚೆನ್ನಾಗಿ ಬಂದಿದೆ ಫೋಟೋಸು. ಫೈನಲಾಗಿ ನಿಮಗೆ ಲಾಸ್ಟಲ್ಲಿ ಹಾಕ್ತೀನಿ ಯಾವ ಫೋಟೋ ಚೆನ್ನಾಗಿ ಬಂದಿದೆ ಅಂತ ನಂಗೆ ಕಮೆಂಟ್ ಮಾಡಿ. ಸೊ ಇಲ್ಲಿ ನಾನು ಪಾಪುಗೆ ಫೋಟೋ ತೆಗಿಯುವಾಗ ಅಮ್ಮ ಮತ್ತು ಮಕ್ಕಳು ಅವನನ್ನು ಆಟ ಆಡಿಸಿ ನಗ್ಸೋಕ್ಕೆ ಟ್ರೈ ಮಾಡ್ತಾಯಿದ್ರು. ಒಂದಕ್ಕೂ ಸ್ಮೈಲ್ ಕೊಡ್ತಾನೆ ಇಲ್ಲ, ಯಾಕೆ ಅಂತಲೇ ಗೊತ್ತಾಗಲಿಲ್ಲ. ಆಮೇಲೆ ಸ್ವಲ್ಪ ಫೀಡ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿದೆ. ಇನ್ನು ನೆಕ್ಸ್ಟ್ ನಾನಿಲ್ಲಿ ಚಾಕ್ಲೇಟ್ ಥೀಮ್ಗೆ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ಬೇಸ್ ನಾನು ಯೆಲ್ಲೋ ಕಲರ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಕಲರ್ ಇರುತ್ತೋ ಆ ಕಲರ್ ವೇಲನ್ನು ಯೂಸ್ ಮಾಡ್ಬೋದು, ಅಥವಾ ಸ್ಯಾರಿನಾದರೂ ಯೂಸ್ ಮಾಡ್ಬೋದು. ಸದ್ಯಕ್ಕೆ ನನ್ನ ಹತ್ರ ಇರಲಿಲ್ಲ. ರಾಣೆಬೆನ್ನೂರಲ್ಲಿದೆ ಪ್ಲೇನ್ ಕಲರ್ ವೇಲು, ಬಟ್ ಇಲ್ಲಿ ಯಾವುದೂ ಇರಲಿಲ್ಲ. ಸೊ ನಾನಿಲ್ಲಿ ಅಜ್ಜಂದು ರೇಷ್ಮೆ ಪಟ್ಗ ತೊಗೊಂಡಿದ್ದೀನಿ. ಇದು ತುಂಬ ಹಳೇದು ರೇಷ್ಮೆ ಕ್ಲಾತ್ ಎಲ್ಲ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಈಗ ಎರಡೂ ಸೈಡ್ನಲ್ಲೂ ಈ ರೀತಿ ಜಸ್ಟ್ ಫೋಲ್ಡ್ ಥರ ಮಾಡ್ತಾಯಿದ್ದೆ, ಅಂದರೆ ನೆರಿಗೆ ಥರ ಕಟ್ಕೊಳ್ತಾ ಇದ್ದೀನಿ. ಸೊ ಚಾಕ್ಲೇಟ್ ಶೇಪ್ ನೀಟಾಗಿ ಬರಬೇಕಲ್ವ, ಅದಕ್ಕೆ ಈ ರೀತಿ ನೆರಿಗೆ ಕಟ್ಟಿದ ಮೇಲೆ ಈ ಎರಡು ಪಾರ್ಟಲ್ಲೂ ಒಂದು ಬ್ಲೂ ಕಲರ್ ಬಟ್ಟೆಯಿಂದ ಈ ರೀತಿ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಕಲರ್ ಇರುತ್ತೋ ಆ ಕಲರ್ಗೆ ಕಾಂಬಿನೇಷನ್ ಮಾಡಿ ನೀವು ಯೂಸ್ ಮಾಡ್ಬೋದು. ಹಾಗೆ ಫ್ರೆಂಡ್ಸ್, ಇವತ್ತು ನಾನು ವಾಯ್ಸ್ ಕೊಡ್ತಾ ಇರೋದ್ರಲ್ಲಿ ನಿಮಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಕೇಳಿಸ್ತಾ ಇದೆ ಅಂದ್ಕೊಳ್ತೀನಿ. ಯಾಕೆ ಅಂದರೆ ನಾನು ಊರಲ್ಲಿದ್ದೀನಿ. ನೆಕ್ಸ್ಟ್ ವ್ಲಾಗ್ ನಿಮಗೆ ಅದರದ್ದೇ ಬರುತ್ತೆ. ಎಲ್ಲಿದ್ದೀನಿ ಏನು ಎಲ್ಲನೂ ಆ ವ್ಲಾಗಲ್ಲಿ ಹೇಳ್ತೀನಿ. ಸೊ ಹಾಗಾಗಿ ವಾಯ್ಸ್ ಡಿಸ್ಟರ್ಬೆನ್ಸ್ ಜಾಸ್ತಿ ಬರ್ತಾ ಇದೆ, ಸಾರಿ ಫಾರ್ ದ್ಯಾಟ್. ಈ ಎರಡೂ ಥೀಮ್ನಲ್ಲೂ ಫೋಟೋಸ್ ಕ್ಲಿಕ್ ಮಾಡೋಷ್ಟರಲ್ಲೇ ಅಶ್ವಿನ್ ಟಯರ್ಡ್ ಆಗಿಬಿಟ್ಟಿದ್ದ, ನಿದ್ದೆ ಬರ್ತಾಯಿತ್ತು, ಹಠ ಕೂಡ ಮಾಡ್ತಾ ಇದ್ದ ಅವನು. ನಾನು ಕಂಟಿನ್ಯೂಸ್ ಆಗಿ ಏನು ಫೋಟೋಸ್ ತೆಗ್ದಿಲ್ಲ, ಮಧ್ಯದಲ್ಲಿ ಆಟ ಆಡಿಸ್ಕೊಳ್ತಾ ಅವನನ್ನು ಫೀಡ್ ಮಾಡ್ಕೊಳ್ತಾ ಫೋಟೋಸ್ ಕ್ಲಿಕ್ ಮಾಡಿದಂಥದ್ದು. ಹಾಗೆ ನೀವು ಇದೇ ಫಸ್ಟ್ ಟೈಮ್ ಏನಾದರೂ ಈ ಚಾನಲ್ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇನ್ನು ನೀವು ನನ್ನನ್ನು ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು, ಅದರ ಲಿಂಕನ್ನು ಮೇಲ್ಗಡೆ ಕೊಟ್ಟಿದ್ದೀನಿ. ಐ ಹೋಪ್ ಇವತ್ತಿನ ಈ ವ್ಲಾಗ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಹೇಳೋದಾ ನೀನು? ಬಾಯ್ ಹೇಳೋರಿಗೆ. ಬಾಯ್ ಬಾಯ್ ಬಾಯ್.